ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಅಂಬೇಡ್ಕರ್ ಜಯಂತಿಯ ಕುರಿತು 20 ಸಾಲಿನ ಕನ್ನಡ ಭಾಷಣ ನೋಡ್ತಾ ಹೋಗೋಣ. ಈ ಒಂದು ಭಾಷಣ ಇಷ್ಟವಾಯ್ತಾ ಒಂದು ಲೈಕ್ ನೀಡಿ, ಇನ್ನೊಬ್ರಿಗೂ ಶೇರ್ ಮಾಡಿ, ವಿಷಯ ಇನ್ನೊಬ್ರಿಗೆ ತಿಳಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಹಾಗಾದ್ರೆ ಈ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಭಾಷಣ ಮಾಡೋರಿಗೆ ಒಂದು ಸೂಚನೆ, ಓಕೆನಾ? ಇಲ್ಲಿ ನೀವು ಭಾಷಣ ಮಾಡುವಾಗ 1ನೇ ಪಾಯಿಂಟ್ 2ನೇ ಪಾಯಿಂಟ್ ಅಂತ ಹೇಳ್ತಾ ಹೋಗಬೇಡಿ. 1ರಿಂದ 20 ಪಾಯಿಂಟ್ಗಳನ್ನು ನೆನಪಿಡಿ ಅಷ್ಟೇ. ಇಲ್ಲಿ ವಿಷಯವನ್ನು ಮಾತ್ರ ನೀವು ಹೇಳ್ತಾ ಹೋಗಿ, ಓಕೆ? ಆಗ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಹಾಗಾದರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ಹೇಳ್ತಾ ಹೋಗ್ತೇನೆ. ಓಕೆ, ಮೊದಲನೇ ಪಾಯಿಂಟ್, ವೇದಿಕೆಯ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ, ಪೋಷಕರೇ ಹಾಗೂ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. 2ನೇ ಪಾಯಿಂಟ್, ಇಂದು ಎಲ್ಲರಿಗೂ ತಿಳಿದಿರುವಂತೆ ಅಂಬೇಡ್ಕರ್ ಜಯಂತಿ. 3ನೇ ಪಾಯಿಂಟ್, ಈ ಒಂದು ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಲು ಬಯಸುತ್ತೇನೆ. 4ನೇ ಪಾಯಿಂಟ್, ಮೊಟ್ಟ ಮೊದಲನೆಯದಾಗಿ ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. 5ನೇ ಪಾಯಿಂಟ್, ಡಾಕ್ಟರ್ ಅಂಬೇಡ್ಕರ್ ಪೂರ್ಣ ಹೆಸರು ಭೀಮರಾವ್ ರಾಮ್ಜಿ ಅಂಬೇಡ್ಕರ್. 6ನೇ ಪಾಯಿಂಟ್, ಅಂಬೇಡ್ಕರ್ ಒಬ್ಬ ನ್ಯಾಯವಾದಿ ಹಾಗೂ ರಾಜಕೀಯ ಮುತ್ಸದ್ದಿ. 7ನೇ ಪಾಯಿಂಟ್, ಅವರು ಜಾತಿ ತಾರತಮ್ಯದ ವಿರುದ್ಧ ಹೋರಾಡಿದ ಮಹಾನ್ ವ್ಯಕ್ತಿ. 8ನೇ ಪಾಯಿಂಟ್, ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. 9ನೇ ಪಾಯಿಂಟ್, ಅಂಬೇಡ್ಕರ್ 1891 ಏಪ್ರಿಲ್ 14ರಂದು ಮಹಾರಾಷ್ಟ್ರದಲ್ಲಿ ಜನಿಸಿದರು. 10ನೇ ಪಾಯಿಂಟ್, ಇವರ ತಂದೆ ರಾಮ್ಜಿ ಸಕ್ಪಾಲ್, ತಾಯಿ ಭೀಮಾಬಾಯಿ. ಇವರಿಗೆ ಅಂಬೇಡ್ಕರ್ 14ನೇ ಸಂತಾನವಾಗಿ ಜನಿಸಿದರು. 11ನೇ ಪಾಯಿಂಟ್, ಅಂಬೇಡ್ಕರ್ ಅವರು ಚಿಕ್ಕಂದಿನಿಂದಲೇ ಅಸ್ಪೃಶ್ಯತೆಯನ್ನು ಎದುರಿಸಬೇಕಾಯಿತು. 12ನೇ ಪಾಯಿಂಟ್, 1927ರಲ್ಲಿ ಅಂಬೇಡ್ಕರ್ ಬಹಿಷ್ಕೃತ ಭಾರತ ಎನ್ನುವ ಮರಾಠಿ ಪತ್ರಿಕೆ ಪ್ರಾರಂಭಿಸಿದರು. 13ನೇ ಪಾಯಿಂಟ್, ಅಂಬೇಡ್ಕರ್ ಅವರು 50,000ಕ್ಕೂ ಹೆಚ್ಚು ಪುಸ್ತಕಗಳನ್ನು ಹೊಂದಿದರು. ಜಗತ್ತಿನಲ್ಲಿ ಅತಿ ದೊಡ್ಡ ವೈಯಕ್ತಿಕ ಲೈಬ್ರರಿ ಇವರದಾಗಿತ್ತು. 14ನೇ ಪಾಯಿಂಟ್, ಹಿಂದುಳಿದ ವರ್ಗದಲ್ಲಿ ಬಾಬಾ ಸಾಹೇಬ್ ಅವರೇ ಮೊಟ್ಟ ಮೊದಲ ವಕೀಲರು. 15ನೇ ಪಾಯಿಂಟ್, ಅಂಬೇಡ್ಕರ್ ಅವರು ಭಾರತ ಸಂವಿಧಾನವನ್ನು ರಚಿಸುವಲ್ಲಿ ಪ್ರಧಾನ ಪಾತ್ರ ವಹಿಸಿದರು. 16ನೇ ಪಾಯಿಂಟ್, ಅವರನ್ನು ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ. 17ನೇ ಪಾಯಿಂಟ್, ಅವರು 1956 ಡಿಸೆಂಬರ್ 6ರಂದು ಮರಣಿಸಿದರು. 18ನೇ ಪಾಯಿಂಟ್, 1990ರಲ್ಲಿ ಭಾರತ ಸರ್ಕಾರ ಅಂಬೇಡ್ಕರ್ ರವರಿಗೆ ಮರಣೋತ್ತರ ಭಾರತ ರತ್ನ ಪ್ರಕಟಿಸಿತು. 19ನೇ ಪಾಯಿಂಟ್, ಅಂಬೇಡ್ಕರ್ ಅವರಿಗೆ ಹಿಂದಿ, ಪಾಲಿ, ಸಂಸ್ಕೃತ, ಇಂಗ್ಲಿಷ್, ಫ್ರೆಂಚ್, ಜರ್ಮನ್, ಮರಾಠಿ, ಪರ್ಷಿಯನ್ ಮತ್ತು ಗುಜರಾತಿ 9 ಭಾಷೆಗಳು ಅವರಿಗೆ ತಿಳಿದಿದ್ದವು. 20ನೇ ಪಾಯಿಂಟ್ ಎಂದು ತಿಳಿಸುತ್ತಾ ಮಾತನಾಡಲು ಅವಕಾಶ ನೀಡಿದ ತಮಗೆಲ್ಲರಿಗೂ ಧನ್ಯವಾದಗಳು. ಅಂಬೇಡ್ಕರ್ ಅವರಿಗೆ ಜಯವಾಗಲಿ, ಅಂಬೇಡ್ಕರ್ ಅವರಿಗೆ ಜಯವಾಗಲಿ, ಭಾರತಾಂಬೆಗೆ ಜಯವಾಗಲಿ. ಜೈ ಹಿಂದ್. ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.